ನಿನ್ ಪೇಪರ್ ಪ್ರೆಸೆಂಟೇಷನ್ ಹೆಂಗಿತ್ತು ಸುಕ್ಷಾ? ಲೈಕ್ 10th ಮಕ್ಕಳಿಗೆ ನೀನು ಏನಾದ್ರು ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀಯಾ? ನಾನು ಹೇಳೋದಂದ್ರೆ ನೀವು ಫಸ್ಟ್ ರೂಲ್ ಇಸ್ ನೀವು ಕಟ್ ಮಾಡಬಾರ್ದು ಜಾಸ್ತಿ, ಅಷ್ಟೇ ಪೇಪರ್ ಆಟೋ ಚಿಟ್ಟು ಇರಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಷ್ಟು ಕ್ಲೀನ್ ನಿಮ್ ಪೇಪರ್ ಇದೆ ಅಷ್ಟೇ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅಂತ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಿದ್ರು. ತಪ್ಪು ಮಾಡ್ತಾರೆ, ನಾರ್ಮಲ್ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ ಪೇಪರ್ ಅಲ್ಲಿ. ಜಸ್ಟ್ 1 ಲೈನ್ ಹಾಕಿದ್ರೆ ಸಾಕು, ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಓದ್ಲಿಕ್ಕೆ ಹೋಗುತ್ತಿಲ್ಲ ಅದನ್ನ. ಆಮೇಲೆ ನೀವು ವೈಟ್ನರ್ ಕಂಪಲ್ಸರಿಲಿ ಯೂಸ್ ಮಾಡಬಾರ್ದು. ಆಮೇಲೆ ಪ್ರೆಸೆಂಟೇಷನ್ ಹೆಂಗಿರ್ಬೇಕಂದ್ರೆ ಆ ಕೀವರ್ಡ್ಸ್ ಇರ್ಲೇಬೇಕು ಆ ಪೇಪರ್ ಅಲ್ಲಿ. ಸೈನ್ಸ್ ಅಲ್ಲಿ ಆಗ್ಲಿ ಅಥವಾ ಮ್ಯಾಥ್ಸ್ ಅಲ್ಲಿ ಮೆಥಡ್ ಇರ್ಲೇಬೇಕು. ಮೆಥಡ್ ಗೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಮ್ಯಾಥ್ಸ್ ಅಲ್ಲಿ ಡೈರೆಕ್ಟ್ ಆನ್ಸರ್ ಗೆ ಯಾರು ಕೊಡುದಿಲ್ಲ, ಸೊ ಮೆಥಡ್ ಶೋ ಮಾಡ್ಬೇಕಾಗುತ್ತೆ. ಇಂಗ್ಲಿಷ್ ಪೇಪರ್ ಬರೀಬೇಕಾದ್ರೆ ಫಸ್ಟ್ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತಿದ್ದೆ? ಗ್ರಾಮರ್. ಯಾವ ಲ್ಯಾಂಗ್ವೇಜ್ ಕೊಟ್ಟರು ನೀವು ಗ್ರಾಮರ್ ಬರೀಬೇಕು ಫಸ್ಟ್, ಯಾಕಂದ್ರೆ ಗ್ರಾಮರ್ ಇಸ್ ಅ ಶೋರ್ಟ್ ಪಾಯಿಂಟ್. ನೀವು ಜಾಸ್ತಿ ಮಿಸ್ಟೇಕ್ ಮಾಡೋದಿಲ್ಲ ಗ್ರಾಮರ್ ಅಲ್ಲಿ. ಆಮೇಲೆ ನೀವು ಯಾವ್ದು ಗೊತ್ತಿದೆ ಅದೇ ಬರೀತಾ ಹೋದ್ರೆ ಫಸ್ಟ್ ಇವ್ಯಾಲ್ಯೂಯೇಟರಿಗೂ ನಿಮ್ ಒಳ್ಳೆ ಇಂಪ್ರೆಷನ್ ಬರುತ್ತೆ ನಿಮ್ ಪೇಪರ್ ಮೇಲೆ. ಸೊ ಏನಾದ್ರು ಅಂಡರ್ಲೈನ್ ಈ ತರದೆಲ್ಲ ಮಾಡ್ತಿದ್ಯಾ? ಹೌದು, ಅದು ಸೈನ್ಸ್ ಮತ್ತೆ ಸೋಷಿಯಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂಡರ್ಲೈನ್. ಯಾಕಂದ್ರೆ ಅವ್ರ ಹತ್ರ ಅಷ್ಟು ಟೈಮ್ ಇರೋದಿಲ್ಲ ಫುಲ್ ಪೇಪರ್ ಅನ್ನ ಪಾಯಿಂಟ್ ಅನ್ನು ಹುಡುಕ್ತಾ ಹೋಗ್ಲಿಕ್ಕೆ. ಅವ್ರಿಗೆ ಕೀಪ್ ವರ್ಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಅಂಡರ್ಲೈನ್